ಎಲ್ರಿಗೂ ನಮಸ್ಕಾರ. ಈ ಶುಭ ಸಂದರ್ಭದಲ್ಲಿ ಎಲ್ಲ ನನ್ನ ಅಕ್ಕ ತಂಗಿರೇ ಅಣ್ಣ ತಮ್ಮಂದರೆ ನಿಮ್ಮ ಮುಂದೆ ಈ ಭಾರತ ದೇಶದ ಸಂಸ್ಕೃತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಭಾರತ ದೇಶದಲ್ಲಿ ಹುಟ್ಟೋಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ಭಾರತ ದೇಶದಲ್ಲಿ ಒಳ್ಳೆಯ ಸಂಸ್ಕೃತಿ ಇದೆ, ಒಳ್ಳೆ ಆಚಾರ ವಿಚಾರಗಳಿದ್ದಾವೆ. ಎಲ್ಲ ಜನಾಂಗದವರಿಗೂ ಒಟ್ಟಿಗೆ ಕಟ್ಕೊಂಡು ಎಲ್ಲರಲ್ಲೂ ಪ್ರೀತಿಯಿಂದ ಬಾಳಬೇಕಂತ ಒಂದು ಸಂಸ್ಕೃತಿ ಇದೆ. ನನಗೆ ಇಂಥ ಭಾರತ ದೇಶದಲ್ಲಿ ಹುಟ್ಟಕ್ಕೆ ತುಂಬ ಸಂತೋಷ ಆಗ್ತಿದೆ. ಇವತ್ತು ನಾನು ನಿಮಗೊಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಥೆಯನ್ನು ಕೇಳಿ ನೀವೆಲ್ಲರೂ ನಂತರ ಈ ಕಥೆಯಲ್ಲಿರೋ ಮಾರಲನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ತುಂಬ ಮೇಲೆ ಬರ್ತೀರ ಅಂತ ನನಗೆ ಅನಿಸುತ್ತೆ. ನೀವು ಮೇಲೆ ಬರೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ. ಮೊಟ್ಟ ಮೊದಲದಾಗಿ ಎಲ್ಲರೂ ಐತಲ್ಲ, ಒಂದು ಊರಿತ್ತು. ಆ ಊರ ಹೆಸರು ಯಾವುದೋ ಒಂದು ಊರು, ಕೆಂಬನಹಳ್ಳಿ ಯಾವುದೇ ಇಟ್ಕೊಂಡ್ರಿ, ಬ್ಯಾಡಗಿ, ಶಿಕಾರಿಪುರ, ಹರಿಹರ, ದಾವಣಗೆರೆ ಯಾವುದೋ ಒಂದು ಊರಲ್ಲಿ ಹಳ್ಳಿ ಇತ್ತದು. ಹಳ್ಳಿಯಲ್ಲಿ ಎಲ್ಲರೂ ಏನು ಮಾಡ್ತಿದ್ರು, ಬಾವಿ, ಅವಾಗ ಸಣ್ಣ ಹಳ್ಳಿ, ಬಾವಿಯಿಂದ ನೀರು ಸೇರ್ಕೊಂಬರೋಕ್ಕೆ ಬಾವಿಗೆ ಹೋಗಿದ್ರು. ಬಾವಿಗೆ ಹೋದಾಗ ನೀರೇ ಬರ್ತಿರಲಿಲ್ಲ ಬಾವಿಯಲ್ಲಿ. ಅವ್ರು ಏನಂತ ಹಬ್ಸಿದ್ರು ಅಂದರೆ, ಊರು ಪೂರ್ತಿ ಬಾವಿಯಲ್ಲಿ ದೆವ್ವ ಇದೆ, ನೀರು ಬರೋಲ್ಲ ಅಂತ ಊರು ತುಂಬ ಹಬ್ಬಿಸ್ಕೊಂಡು ಅಡ್ಡಾಡ್ತಿದ್ರು. ಆವಾಗ ಏನು ಮಾಡಿದ್ರು ಅಂದರೆ, ಒಬ್ಬರು ವ್ಯಕ್ತಿ ಇದ್ದ ಊರಲ್ಲಿ. ಆ ವ್ಯಕ್ತಿ ಹೇಳ್ದ, ದೆವ್ವ ಇಲ್ಲಪ್ಪ, ಸುಳ್ಳು ಅವೆಲ್ಲ. ಒಬ್ಬ ಎಜುಕೇಟೆಡ್ ವ್ಯಕ್ತಿ, ಗುರುಕುಲದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಏನಂದ, ಬಾವಿಯಿಂದ ನೀರು ತರ್ತೀರಿ, ಅದು ದೆವ್ವ ಇಲ್ಲಪ್ಪ, ಏನೋ ಇರ್ಬೋದು ಅದರಲ್ಲಿ, ಹಂಗೆ ಅನ್ಕೋಬೇಡ್ರಪ್ಪ ಅಂತ. ಅದಕ್ಕೆ ಅಷ್ಟಿದ್ರೆ ನೀನೇ ಹೇಳಿ ಅಂದರು ಜನ. ಅವಾಗ ಏನು ಮಾಡ್ದ ಎಜುಕೇಟೆಡ್ ವ್ಯಕ್ತಿ, ಆ ಬಾವಿಗೆ ಹಗ್ಗನ ಅವ್ನು ಹೆಗಲಿಗೆ ಕಟ್ಕೊಂಡು, ನಾನು ಹಿಡಿತೀನಿ ಅಂದರೆ ಒಂದು ಷರತ್ತಿನ ಅಂದರೆ, ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಎಲ್ಲರೂ ಹಿಡಿಯಬೇಕು ಬಾವಿಯಲ್ಲಿರೋ ಹಗ್ಗನ. ನೀವಷ್ಟೇ ಹಿಡಿಯೋದಲ್ಲ, ಈ ಊರು ಜನ ಹಿಡಿಯೋದಷ್ಟೇ ಅಲ್ಲ, ಎಲ್ಲ ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದರು ನೆಂಟರೆಲ್ಲ ಹಿಡಿಬೇಕು ಅಂತ. ಅವಾಗ ಏನು ಮಾಡಿದರು, ಎಲ್ಲ ನೆಂಟರು, ಅಕ್ಕ ತಂಗಿರು, ಅಣ್ಣ ತಮ್ಮಂದರು, ಅಪ್ಪ ಅಮ್ಮ ಎಲ್ಲರೂ ಬಾವಿಯ ಹಗ್ಗನ ಹಿಡಿದು ಕೆಳಗಡೆ ಇಳಿಸಿದ್ರು. ಅವನನ್ನು ಊರು ಜನನೂ ಹಿಡಿದು ಇಳಿಸಿದ್ರು. ಈಸಿಯಾಗಿ ಇಳಿತು ಹಗ್ಗ ಕೆಳಗೆ. ಅಲ್ಲೇನಾಯ್ತು ಅಂದರೆ, ನೀರು ತುಂಬ ಜಾಗದಲ್ಲಿ ಒಂದು ಮಂಗ ಕುಂತಿತ್ತು. ಆ ಮಂಗ ಏನು ಮಾಡ್ತಿತ್ತಂದರೆ, ನೀರನ್ನು ತುಂಬುವಾಗ ಆ ಮಂಗ ಆ ನೀರು ಬಕೆಟನ್ನು ಕೆಳಗೆ, ಆ ಚಂಬನ್ನು ಕೆಳಗಿಂದ ಮೇಲೆ ಸರಿಸ್ತಿತ್ತು. ಆವಾಗ ಅವನು ಏನು ಮಾಡ್ದ, ಅವ್ನು ಗುರುಕುಲದವನು, ಇಂಟೆಲಿಜೆಂಟ್ ಇದ್ದ, ಅವನು ಎಜುಕೇಟೆಡ್ ಇದ್ದ, ಅವನು ಶೇಂಗಾ ಇಟ್ಕೊಂಡಿದ್ದ ಜೋಬಲ್ಲಿ. ಮಂಗ ಇದ್ದರೆ ಕೊಡೋಣ ಅಂತ ಮಂಗ ಕೊಟ್ಟು ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಮಂಗ ಹೆಗಲ ಮೇಲೆ ಬಂದ್ಕೊಂಡಿರುತ್ತೋ ನೀರು ತುಂಬಿಸ್ಕೊಂಡು ಮೇಲೆ ಬಂದ. ಆವಾಗ ಎಲ್ಲರೂ ಆಶ್ಚರ್ಯ ಆಗ್ಬಿಟ್ರು. ಅವಾಗ ದೆವ್ವ ಬಂತು ಅಂತ ಕೈ ಬಿಟ್ಬಿಟ್ರು. ಆದರೆ ಅವ್ರ ಮನೆ ನೆಂಟರು ಯಾರು ಕೈ ಬಿಟ್ಟಿಲ್ಲ. ಅಪ್ಪ ಅಮ್ಮ ಅಂತೂ ಕೈ ಬಿಡೋಕ್ಕೆ ರೆಡಿ ಇಲ್ಲ. ಹಿಡ್ಕೊಟ್ರು ನನ್ನ ಮಗನ ಅಂತೇಳಿ ಎಲ್ಲರೂ ಸೇರಿಕೊಂಡು ಜೋರಾಗಿ ಹೇಳಿದ್ರು. ಎಷ್ಟು ಮೇಲೆ ಬಂದ, ಆಮೇಲೆ ನೀರು ತುಂಬಿದ. ಇದು ಮಂಗನೂ ದೆವ್ವನೂ ಇಲ್ಲ, ಏನೂ ಇಲ್ಲ ಅಂಥೇಳಿ ಎಲ್ಲರಿಗೂ ಬುದ್ಧಿವಾದ ಹೇಳಿ ಕೊನೆಗೆ ಒಂದು ಮಾತು ಹೇಳ್ದ, ನಿಮ್ಮೆಲ್ಲ ಊರು ಜನರು ನೆನ್ಪಿಸ್ಕೊಂಡು ನಂಬ್ಕೊಂಡು ಜೀವನ ಮಾಡ್ತಿದ್ರೆ ನಾನು ಬಾವಿಯಾಗಿ ಸಾಯೋದೇ ಆಗಲ್ಲ. ಆದರೆ ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಬಂಧು ಬಳಗ ಎಲ್ಲರನ್ನೂ ಪ್ರೀತಿಸಿ ಅವ್ರು ಹಿಡ್ಕೊಂಡಿರ್ಬೇಕು ಅಂತ ಷರತ್ತು ಹಾಕ್ತೆ. ಅವ್ರು ನನಗೆ ಹಿಡ್ಕೊಂಡು ಕಾಪಾಡಿದರು, ಅದರಿಂದ ನಾನು ಇವತ್ತು ಮೇಲೆ ಬಂದೆ ಅಂತ. ಆದ್ದರಿಂದ ನಿಮ್ಮೆಲ್ಲರಿಗೂ ನಾನು ಹೇಳೋದಿಷ್ಟೇ, ಯೂನಿಟಿ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ಅದರಿಂದ ಅಂದರೆ ನಾವು ಒಗ್ಗಟ್ಟಿಂದ ಇದ್ದರೆ ನಾವು ಮೇಲೆ ಬರ್ತೀವಿ. ಆದರೆ ನಾವು ಒಗ್ಗಟ್ಟಿಲ್ಲ, ಡಿವೈಡ್ ಆಗಿಬಿಟ್ರೆ ನಾವು ಕೆಳಗೆ ಬರ್ತೀವಿ. ಅದರಿಂದ ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಒಗ್ಗಟ್ಟಿಂದ ಇರಿ, ಬೀಳ್ಬೇಡ್ರಿ ಕೆಳಗೆ, ಮೇಲೆ ಬರ್ರಿ. ನೀವು ಮೇಲೆ ಬಂದರೆ ನನಗೂ ಆನಂದ, ನೀವೆಲ್ಲರೂ ಮೇಲೆ ಬಂದರೆ ಎಲ್ಲರಿಗೂ ಆನಂದ. ಆದ್ದರಿಂದ ನೀವು ಫಸ್ಟ್ ಮನೆಗೆದ್ದು ಮಾಡಬೇಕನ್ನೋ ಒಂದು ಗಾದೆ ಇದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಅದರಿಂದ ಗಾದೆಯಾಗ ಅಷ್ಟು, ಕನ್ನಡ ಗಾದೆಗಳಿಗೆ ಅಷ್ಟು ಶಕ್ತಿಶಾಲಿ ವಿದ್ಯೆ ಇದೆ. ಆದ್ದರಿಂದ ನೀವು ಕನ್ನಡ ಗಾದೆ ಪ್ರಕಾರ ಒಗ್ಗಟ್ಟಾಗಿರ್ಬೇಕು. ಮನೆಗೆದ್ದು ಮಾರ್ಗೇಳ್ರಿ. ಮನೆಗೆ ಗೆಲ್ಲಿಲ್ಲ ಮಾಲ್ಗೇಳಕ್ಕೆ ಹೋದರೆ ನೀವು ಫೇಲ್ ಆಗೋದಂತೂ ಗ್ಯಾರಂಟಿ. ಇದನ್ನು ನಾನು 100% ಬರ್ಕೊಡ್ತೀನಿ. ಮಾಲ್ಗೇಳಿ ಒಗ್ಗಟ್ಟಾಗಿರ್ಬೇಕು ನಿಮ್ಮ ಮನೆಯಲ್ಲಿ ಅಂಥೇಳಿ. ಎರಡನೇದಾಗಿ, ಕೃಷ್ಣ ಭಗವದ್ಗೀತೆಯಲ್ಲಿ 10 ತಪ್ಪುಗಳನ್ನು ಹೇಳಿದ. ಆ 10 ತಪ್ಪುಗಳಲ್ಲಿ ನನಗೆ 8 ತಪ್ಪುಗಳು ತುಂಬ ಇಷ್ಟ ಆಯಿತು. ಆ 8 ತಪ್ಪುಗಳನ್ನು ಮಾಡಿದರೆ ಮನುಷ್ಯ ದೇವರು ಕೂಡ ನಮ್ಮನ್ನು ಕ್ಷಮಿಸಲ್ಲಂತೆ. ಆ 8 ತಪ್ಪುಗಳು ಯಾವುದಂದರೆ, ಮನೆಯಲ್ಲಿ ಮೊದಲನೇ ತಪ್ಪು, ಇದು ಅತ್ಯಂತ ಕ್ರೂರವಾದ ತಪ್ಪು. ಆ ಮೊದಲನೇ ತಪ್ಪು ಯಾವುದಂದರೆ, ಮನೆಯಲ್ಲಿ ಜಗಳ ಹಚ್ಚೋದು. ಶಕುನಿ ಮನೆಯಲ್ಲಿ ಜಗಳ ಹಚ್ಚಿ, ಪಾಂಡವರು ಕೌರವರ ನಡುವೆ ಜಗಳ ಹಚ್ಚಿ ಮಂಥನ ಹಾಳು ಮಾಡ್ದ. ಅದಕ್ಕೆ ಕೃಷ್ಣ ಏನು ಮಾಡ್ದ, ಅವನಿಗೆ ತುಂಬ ಕ್ರೂರವಾಗಿ ಹಿಂಸೆ ಕೊಟ್ಟು ಸಾಯಿಸಿದ. ಅದಕ್ಕೆ ಇಷ್ಟೆಲ್ಲ ಯುದ್ಧ ಕಾರಣ ಯಾರಂದರೆ ಶಕುನಿಗೆ ಕ್ರೂರವಾಗಿ ಹಿಂಸೆ ಕೊಟ್ಟು ಸಾಯಿಸಿದ.
ಅದೇ ರೀತಿ ಮನುಷ್ಯ ಯಾವ ವ್ಯಕ್ತಿ ಜಗಳ ಹಚ್ತಾನಲ್ಲ ಅವನು ಕ್ರೂರವಾಗೇ ಸಾಯ್ತಾನೆ ಕೊನೆಯವಕ್ಕೆ. ಆದ್ದರಿಂದ ಯಾವ ಕಾರಣಕ್ಕೂ ಜಗಳ ಹಚ್ಚಕ್ಕೆ ಹೋಗ್ಬೇಡ್ರಿ ಮಂತ್ಯದಲ್ಲಿ, ಇನ್ನೊಬ್ರು ಮಂತ್ಯದಲ್ಲಿ. ಎರಡನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ಎರಡನೇ ತಪ್ಪೇನೆಂದರೆ ಜಗಳ ಹಚ್ಚೋದು ಅತ್ಯಂತ ಕೆಟ್ಟ ತಪ್ಪು. ಅದರಿಂದ ಯಾವುದೇ ವ್ಯಕ್ತಿ ನಿಮ್ಮ ಫ್ಯಾಮಿಲಿಯಲ್ಲಿ ಜಗಳ ಹಚ್ತಾನೆ ಅಂತ ಗೊತ್ತಾದರೆ ಆ ಫ್ಯಾಮಿಲಿಗೆ ಅಂಥ ವ್ಯಕ್ತಿನ ಫ್ಯಾಮಿಲಿಗೆ ಕರ್ಕೊಂಬರೋದು ನಿಮ್ಮ ಎರಡನೇ ತಪ್ಪು. ಅಂಥ ವ್ಯಕ್ತಿಗೆ ಕರ್ಕೊಂಬರ್ಬೇಡ್ರಿ. ಎರಡನೇ ತಪ್ಪು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದುರ್ಯೋಧನ ಹೆಣ್ಣು ಮಗಳ ಸೀರೆಯನ್ನು ಎಳ್ದ. ಅವಳ ಹೆಣ್ಮಗಳ ಹೆಸರು ಕೃಷ್ಣನ ತಂಗಿಯ ಹೆಣ್ಮಗಳ ಹೆಸರು, ಆ ಹೆಣ್ಮಗಳ ಸೀರೆಯನ್ನು ಹೇಳ್ದ. ಆ ಹೆಣ್ಮಗಳ ಸೀರೆ ಎಳೆದಿದ್ದಕ್ಕೆ ದುರ್ಯೋಧನನಿಗೂ ಶಿಕ್ಷೆ ಕೊಟ್ಟ. ಆದ್ದರಿಂದ ಎರಡನೇ ತಪ್ಪೇನೆಂದರೆ, ಕಷ್ಟದಲ್ಲಿರೋ ಹೆಣ್ಮಗಳನ್ನು ಶಿಕ್ಷೆ ಕೊಟ್ಟರೆ, ಹಿಂಸೆ ಕೊಟ್ಟರೆ, ಅಥವಾ ಬಾನಭಂಗ ಮಾಡೋಕ್ಕೆ ಬಂದರೆ ಅದು ಎರಡನೇ ತಪ್ಪು. ನಿಮಗೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ವ್ಯಕ್ತಿ ಈ 3 ತಪ್ಪುಗಳನ್ನು ಮಾಡಲ್ವೋ, ಈ 3 ಕೆಲಸಗಳನ್ನು ಮಾಡ್ತಾನೋ ಅವನ ಹತ್ರ ಅಷ್ಟಲಕ್ಷ್ಮಿಯರು ಸುರಿಯುತ್ತಾರೆ. ಯಾವ ವ್ಯಕ್ತಿ ಈ 3 ಕೆಲಸನ ಮಾಡ್ತಾನೋ ಈ ಕೆಲಸಗಳನ್ನು ಮಾಡ್ತಾನೋ ಅವನ ಹತ್ರ ಅಷ್ಟಲಕ್ಷ್ಮಿಯರು ಸುರಿಯುತ್ತಾರೆ. ಯಾವ ವ್ಯಕ್ತಿ ಈ 3 ಕೆಲಸಗಳನ್ನು ಮಾಡಲ್ವೋ ಆ ವ್ಯಕ್ತಿ ಹತ್ರ ದರಿದ್ರ ಲಕ್ಷ್ಮಿ ಅವನೇ ಮಾಡ್ತಾನೆ. ಆ 3 ಕೆಲಸ ಯಾವುದಂದರೆ, ನಾವು ಯಾವತ್ತೂ ಧರ್ಮದಲ್ಲಿ ನಡಿಬೇಕು. ಧರ್ಮ ಅಂದರೆ ಏನಂದರೆ, ಯಾವ ವ್ಯಕ್ತಿ ಬೇರೆಯವ್ರ ದುಡ್ಡಿಗೆ ಆಸೆ ಪಡೋಲ್ವೋ, ಬೇರೆಯವ್ರಿಗೆ ಒಳ್ಳೇದು ಬಯಸೋನೋ ಅದೇ ಧರ್ಮ. ಎಲ್ಲರಿಗೂ ಒಳ್ಳೇದು ಬಯಸೋದೇ ಧರ್ಮ. ಅದಕ್ಕೆ ಧರ್ಮರಾಯ ಅನ್ನೋದು. ಯಾವ ವ್ಯಕ್ತಿ ಬೇರೆಯವ್ರು ಕೆಟ್ಟದ್ದು ಬಯಸ್ತಾರೋ, ಬೇರೆಯವ್ರಿಗೆ ಸುಳ್ಳು ಹೇಳ್ತಾನೋ, ಬೇರೆಯವ್ರಿಗೆ ಅನ್ಯಾಯ ಮಾಡಿ ಹೊಡ್ಕೊಂಡು ತಿಂತಾನೋ ಅದೇ ಅನ್ಯಾಯ, ಅದು ಅಧರ್ಮ. ಯಾವ ವ್ಯಕ್ತಿ ಧರ್ಮದಲ್ಲಿ ನಡೀತಾನೋ ಅವನ ಹತ್ರ ಅಷ್ಟಲಕ್ಷ್ಮಿಯರು ಸುರಿತಾರೆ. ಯಾವ ವ್ಯಕ್ತಿ ಅಧರ್ಮದಲ್ಲಿ ನಡೀತಾನೋ ಅವನ ಹತ್ರ ಅಷ್ಟಲಕ್ಷ್ಮಿಯರು ಬರೋಲ್ಲ. ಎರಡನೇದೇನೆಂದರೆ, ಯಾವ ವ್ಯಕ್ತಿ ಹೆಣ್ಮಕ್ಳಿಗೆ ಗೌರವ ಕೊಡ್ತಾನೋ, ಕೈ ಮುಗಿತಾನೋ, ನಮ್ಮ ಯಾವುದೇ ಹೆಣ್ಮನ್ ಕಂಡ್ರು ಚಾಮುಂಡೇಶ್ವರಿ ತಾಯಿ ಅಂತ ಕೈ ಮುಗಿತಾನೋ ಅವನ ಹತ್ರ ಅಷ್ಟಲಕ್ಷ್ಮಿಯರು ಸುಳಿತಾರೆ. ಯಾವ ವ್ಯಕ್ತಿ ಹೆಂಡ್ತಿನ ಹೊಡೆಯೋದು, ಬಡಿಯೋದು, ಸ್ನಾನ ಮಾಡಲಿಲ್ಲ ಹೊಡೆಯೋದು, ಹಿಂಸೆ ಕೊಡೋದು ಮಾಡ್ತಾನೋ ಅವನ ಹತ್ರ ಅಷ್ಟಲಕ್ಷ್ಮಿಯರು ಸುಳಲ್ಲ, ದರಿದ್ರ ಲಕ್ಷ್ಮಿಯರು 100% ಸುಳಿದೇ ಸುಳಿತಾರೆ. ಮೂರನೇ ತಪ್ಪೇನೆಂದರೆ, ದರಿದ್ರ ಅಂದರೆ ಏನು, ಸ್ನಾನ ಮಾಡಲಿಲ್ಲ ಮುಖಂಡಲ್ಲೇ ಮಕ್ಕೊಂಡು ಹಿಂಸೆ ಕೊಡೋದೇ ದರಿದ್ರ, ಅಂತ ದರಿದ್ರ ಲಕ್ಷ್ಮಿ ಸುಳಿತಾರೆ. ಮೂರನೇ ಇದೇನೆಂದರೆ, ಯಾವ ವ್ಯಕ್ತಿ ದಾನ ಧರ್ಮ ಮಾಡ್ತಾನೋ, ದಾನ ಅಂದರೆ ಕಂಡವ್ರಿಗೆ ದಾನ ಮಾಡಿದರೆ ನಿಮಗೇನು ಬರಲ್ಲ, ಅದೇ ಅಪಾತ್ರ ದಾನ. ನಾವು ಕೆಟ್ಟದಕ್ಕೆ ದಾನ ಮಾಡೋದಂಗೆ ಅದು ಅಪಾತ್ರ ದಾನದಲ್ಲಿ ಬರಲ್ಲ. ನಮ್ಮ ಮನಸ್ಸು ಪೂರ್ವಕವಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಮಾಡಿದ್ದಾರೆ, ಎಲ್ಲರಿಗೂ ದಾನ ಮಾಡಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ದಾನ ಮಾಡಿದ್ದಾರೆ, ಅವ್ರ ಅವಸ್ಥೆ ಹೇಳ್ಕೊಂಡಿಲ್ಲ, ನಾನು ಅಂತ ಹೇಳ್ಕೊಂಡಿಲ್ಲ, ಅದೇ ಅಪಾತ್ರ ದಾನ. ನಾನು ಅನ್ನೋದು ಬಂದಿಲ್ಲ ಅವರಿಗೆ. ಸಿದ್ಧಗಂಗಾ ಮಠಕ್ಕೆ ಅಷ್ಟೆಲ್ಲ ದಾನ ಮಾಡಿದ್ರು, ಯಾರಿಗೂ ಹೇಳ್ಕೊಂಡಿಲ್ಲ. ಯಾವ ವ್ಯಕ್ತಿ ಒಳ್ಳೆಯ ಕೆಲಸಕ್ಕೆ, ಅಂದರೆ ಪ್ರಾಣಿಗಳಿಗೆ ಊಟ ಹಾಕೋದಾಗಲಿ, ಒಳ್ಳೆಯದಕ್ಕೆ ಬಳಸ್ತಾರೋ, ತಮ್ಮ ದಾನವನ್ನು ಒಳ್ಳೆಯ ಕೆಲಸಕ್ಕೆ ಮಾಡ್ತಾರೋ, ಒಳ್ಳೆಯ ವಿದ್ಯೆಗೆ. ಕುಡಿಯೋಕ್ಕೆ ಕೊಟ್ಟರೆ ಅದು ದಾನ ಅಲ್ಲ. ರಾಜಕೀಯದಲ್ಲಿ ಕೆಲವೊಬ್ಬರು ಕುಡಿಯೋಕ್ಕೂ ಕೊಡ್ತಾರೆ, ಅದು ದಾನ ಅಲ್ಲ, ಅದು ಕೆಟ್ಟ ಕೆಲಸ. ಅದೇ ರೀತಿ ದಾನ ಮಾಡಿದರೆ ನಮಗೆ ಪಾಪ ಸುತ್ತಕೊಳ್ಳುತ್ತೆ, ಆ ಕೆಟ್ಟ ದಾನ ಅಲ್ಲ. ಒಳ್ಳೆಯದಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದು, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡ್ತಿರೋ, ಹಸಿಗಳಿಗೆ ಊಟ ಹಾಕೋದು, ಅಂಥ ಕೆಲಸ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ. ಅಂಥ ದಾನಗಳನ್ನು ಮಾಡೋದ್ರಿಂದ ನಮ್ಮ ಮುಂದಿನ ಜನ್ಮದಲ್ಲೂ ಒಳ್ಳೆಯದಾಗುತ್ತೆ. ಅದೇ ರೀತಿ ಒಳ್ಳೆಯದಕ್ಕೆ ದಾನ ಮಾಡಿದರೆ ನಮ್ಮ ಹತ್ರ ಅಷ್ಟಲಕ್ಷ್ಮಿಯರು ಹೊರಡ್ತಾರೆ. ನಾವು ಕೆಟ್ಟದಕ್ಕೆ ದಾನ ಮಾಡಿದರೆ ನಮ್ಮ ಹತ್ರ ದರಿದ್ರ ಲಕ್ಷ್ಮಿ ಒಂದು ನಾವು ಕೆಡ್ತೀವಿ. ಈ 3 ಕೆಲಸ ಅಂದರೆ ದಾನ, ಧರ್ಮ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು ಮಾಡಿದರೆ ನಿಮ್ಮ ಹತ್ರ ಯಾವಾಗಲೂ ಅಷ್ಟಲಕ್ಷ್ಮಿಯರು ಹೊರಡ್ತಾರೆ. ನಾನು ಮೊದಲನೇ ತಪ್ಪು ಹೇಳಿದೆ, ಯಾವ ತಪ್ಪು ಮಾಡಿದರೆ ದೇವ್ರಿಗೆ ಕ್ಷಮಿಸಲ್ಲ ಅಂದೆ ಗೊತ್ತಾಯ್ತಾ? ಮೊದಲನೇ ತಪ್ಪು ಯಾವುದಂದರೆ ಮಂತ್ಯದಲ್ಲಿ ಜಗಳ ಹಚ್ಚೋದು. ಎರಡನೇ ತಪ್ಪು ಯಾವುದಂದರೆ ಕಷ್ಟದಲ್ಲಿರೋ ಹೆಣ್ಮಕ್ಳು ಸೀರೆ ಎಳೆಯೋದು ಅಥವಾ ಅವರಿಗೆ ಮಾನಭಂಗ ಮಾಡೋಕ್ಕೆ ಹೋಗೋದು. ಮೂರನೇ ತಪ್ಪು ಯಾವುದು ಅಂದರೆ ಭೀಷ್ಮ ಅಂತ ಮಹಾ ವ್ಯಕ್ತಿ, ದಾನಶೂರ ವೀರ ಕರ್ಣ ಅಂಥ ಮಹಾ ವ್ಯಕ್ತಿ, ಅಂಥವ್ರಿಗೂ ಕೃಷ್ಣ ಶಿಕ್ಷೆ ಕೊಟ್ಟ. ಯಾಕೆ ಗೊತ್ತಾ? ಅಂಥ ವ್ಯಕ್ತಿ ಗುರು ಅರ್ಜುನ, ಪಾಂಡವರಿಗೆ ಗುರು, ಕೌರವರಿಗೆ ಗುರು, ದ್ರೋಣಾಚಾರ್ಯ ಅಂಥವರಿಗೂ ಶಿಕ್ಷೆ ಕೊಟ್ಟ. ಯಾಕೆ ಗೊತ್ತಾ? ಅವರೆಲ್ಲರೂ ತಮ್ಮ ಆ ದುರ್ಯೋಧನ ಸೀರೆ ಎಳೆಯಬೇಕಾರೆ ಸುಮ್ಮನಿದ್ರು, ಮೌನವಾಗಿದ್ದರು. ಒಂದು ಬುದ್ಧಿ ಹೇಳಿಲ್ಲ ದುರ್ಯೋಧನನಿಗೆ. ಬೇರೆಯವರು ನಮ್ಗಿನ್ನ ಸಣ್ಣವರು ತಪ್ಪು ಮಾಡ್ತಿದ್ದಾಗ ಅವ್ರಿಗೆ ಒಂದು ಬುದ್ಧಿ ಹೇಳಲಿಲ್ಲ ಅಂದರೆ ಅದು ನಮ್ಮ ತಪ್ಪು. ಅವ್ರಿಗೆ ಒಂದು ಬುದ್ಧಿ ಹೇಳಿದರೆ ಅದು ನಮ್ಮ ತಪ್ಪಲ್ಲ. ಅವ್ರಿಗೆ ಒಂದು ಬುದ್ಧಿ ಹೇಳಲಿಲ್ಲ ಅಂದರೆ ಅದು ನಮ್ಮ ತಪ್ಪಾಗುತ್ತೆ. ಆದ್ದರಿಂದ ಕೆಟ್ಟ ಕೆಲಸ ಮಾಡೋರಿಗೆ ಒಂದು ಬುದ್ಧಿ ಹೇಳಬೇಕು. ಅಂಥ ಕೆಟ್ಟ ಕೆಲಸ ಮಾಡೋರಿಗೆ ಒಂದು ಬುದ್ಧಿ ಹೇಳಿದರೆ ನಮಗೆ ಒಳ್ಳೆಯದಾಗುತ್ತೆ. ಆದರೆ ಅವರು ಯಾರೂ ಬುದ್ಧಿ ಹೇಳಿಲ್ಲ, ಅದಕ್ಕೆ ಅವರಿಗೂ ಕೂಡ ಕೀಳಾಗಿ ಹಿಂಸೆ ಕೊಟ್ಟು ಸಾಯಿಸಿದ. ನಾಲ್ಕನೇ ತಪ್ಪು ಯಾವುದಂದರೆ ಕಂಸನಿಗೆ ಅಹಂಕಾರ ಇತ್ತು, ಎಲ್ಲರಿಗೂ ಹಿಂಸೆ ಕೊಡ್ತಿದ್ದ. ಕೃಷ್ಣನ ತಂದೆ ತಾಯಿಗೂ ಕೂಡ ಹಿಂಸೆ ಕೊಟ್ಟ.
ಅದಕ್ಕೆ ಕೃಷ್ಣ ಅತ್ಯಂತ ಕ್ರೂರವಾಗಿ ಹಿಂಸೆ ಕೊಟ್ಟು ಸಾಯಿಸಿದ. ಕೃಷ್ಣನ ಒಂದು ಅತ್ಯಂತ ಶ್ರೇಷ್ಠ ಕೆಲಸ ಏನಂದರೆ ಮನೆಗೆ ಬಂದ ಅತಿಥಿಗಳಿಗೆ ಗೌರವ ಕೊಡ್ತಿದ್ದ. ಯಾವ ವ್ಯಕ್ತಿ ಮನೆಗೆ ಬಂದ ಅತಿಥಿಗಳಿಗೆ ಗೌರವ ಕೊಡಲ್ಲ, ತಂದೆ ತಾಯಿಗೆ ಗೌರವ ಕೊಡಲ್ಲ, ಅಂಥ ವ್ಯಕ್ತಿಗಳು ಕೂಡ ನಮ್ಮ ದೇಶಕ್ಕೆ ಬೇಡವಾದರು ಅಂಥೇಳಿ ಅವರಿಗೂ ಕೂಡ ಹಿಂಸೆ ಕೊಟ್ಟ. ಅದಕ್ಕೆ ಸುಧಾಮ ಬಂದಾಗ ಅವನ ಗೆಳೆಯ ಬಡ ಕುಟುಂಬದಿಂದ ಬಂದಾಗ ಅವನು ಕಾಳು ತೊಳೆದು ಅತಿಥಿ ದೇವೋಭವ ಅಂತ ಕೃಷ್ಣ ಪೂಜೆ ಮಾಡ್ತಾನೆ. ಆದ್ದರಿಂದ ಯಾವುದೇ ವ್ಯಕ್ತಿ ನಮ್ಮ ಮನೆಗೆ ಅತಿಥಿಯಾಗಿ ಬಂದರೆ ತೂ ಅಂತ ಉಗಿಯೋದೇ ಕಳಿಸಿ ಅವ್ರಿಗೆ ಪೂಜೆ ಮಾಡಿರಿ. ಇದು 4 ತಪ್ಪು. ಈ ಸಂಚಿಕೆಯಲ್ಲಿ ನಾನು 4 ತಪ್ಪು ಹೇಳಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ 4 ತಪ್ಪು ಹೇಳ್ತೀನಿ. ಇಲ್ಲ 5ನೇ ತಪ್ಪು ಕೂಡ ಹೇಳ್ಬಿಡ್ತೀನಿ ನಿಮಗೆ. 5ನೇ ತಪ್ಪು ಏನಂದರೆ, ನಾವು ಯಾವುದೇ ವ್ಯಕ್ತಿ ನಮಗೆ ಹೆಲ್ಪ್ ಮಾಡಿದವ್ರಿಗೆ ಸ್ಮರಿಸದೆ ಅವ್ರಿಗೆ ಬೈದರೆ ಅದು ನಮ್ಮ 5ನೇ ತಪ್ಪು. ನಮಗೆ ಹೆಲ್ಪ್ ಮಾಡಿದವ್ರಿಗೆ ಸ್ಮರಿಸ್ಬೇಕು, ಅವ್ರಿಗೆ ಬೈಬಾರ್ದು. ಯಾವಾಗಲೂ ಅವ್ರನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ಬೇಕು ಅಂಥೇಳಿ ಇವತ್ತು 5 ತಪ್ಪು ಹೇಳಿದ್ದೀನಿ. ಇನ್ನೂ 5 ತಪ್ಪುಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಆಡಲಿಕ್ಕೆ ಈ ಸುಂದರವಾದ ಸಂದರ್ಭದಲ್ಲಿ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊರಿಸಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ಎಲ್ಲರೂ ಹೆಣ್ಮಕ್ಳಿಗೆ ಗೌರವ ಕೊಟ್ರಿ. 2ನೇದಾಗಿ ಇನ್ನೊಂದು ಸ್ಟೋರಿ ಹೇಳಬೇಕಂತಿದ್ದೆ, ಆದರೆ ಇವತ್ತು ತುಂಬ ಸಮಯ ಅಭಾವದಿರೋದ್ರಿಂದ ಮುಂದಿನ ಸಂಚಿಕೆಯಲ್ಲಿ 5 ತಪ್ಪುಗಳನ್ನು ಹೇಳಿ ಸ್ಟೋರಿನೂ ಕೂಡ ಹೇಳ್ತೀನಿ. ಅಹಂಕಾರವನ್ನು ಬಿಡ್ರಿ, ಸಿಟ್ಟನ್ನು ಬಿಡ್ರಿ, ತಂದೆ ತಾಯಿಗೆ ಪೂಜಿಸಿ, ಹೆಣ್ಮಕ್ಳಿಗೆ ಗೌರವ ಕೊಡ್ರಿ, ಧರ್ಮದಲ್ಲಿ ನಡೀರಿ, ಒಳ್ಳೆಯ ಕೆಲಸಕ್ಕೆ ದಾನ ಧರ್ಮಗಳನ್ನು ಮಾಡಿರಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಬೋಲೋ ಭಾರತ್ ಮಾತಕ್ಕೆ ಜೈ. ಇಂಥ ಒಳ್ಳೆಯ ಸಂಸ್ಕೃತಿ ಇಲ್ಲ ಭಾರತ ದೇಶದಲ್ಲಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ ಎಲ್ಲರೂ ಒಟ್ಟಾಗಿ ಬಾಳೋಣ ಅನ್ನೋ ದೇಶದಲ್ಲಿ ನಾನು ಹುಟ್ಟಕ್ಕೆ ತುಂಬ ಖುಷಿ ಪಡ್ತೀನಿ. ಈ ದೇಶ ಇನ್ನೂ ಬೆಳೀಲಿ, ಸಮೃದ್ಧಿಯಿಂದ ಇರಲಿ, ಬೇರೆಯವ್ರ ದುಡ್ಡಿಗೆ ಆಸೆ ಪಡಬೇಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಜಕ್ಕರ್.